ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ನೀವು ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಂದು ಹೇಳುತ್ತಾ ನನ್ನ ಮದುವೆಯ ಸರಣಿಯ 4ನೇ ಪಾರ್ಟನ್ನು ಎಡಿಟ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಮದುವೆ ಎಲ್ಲ ಆದ ನಂತರ ಅಂದರೆ ನಮ್ಮ ಧಾರೆ ಸಪ್ತಪದಿ ಇವುಗಳೆಲ್ಲ ಆದ ನಂತರ ಆರತಿ ಎಲ್ಲ ಇರುತ್ತೆ. ಅದನ್ನು ಹೆಣ್ಣಿನ ಮನೆಯ ಕಡೆಯವರು ಮತ್ತು ಗಂಡಿನ ಮನೆ ಕಡೆಯವರು ಇಬ್ಬರು ಸೇರಿ ಆರತಿಯನ್ನು ಬೆಳಗ್ತಾರೆ. ಮತ್ತು ಆರತಿ ಬೆಳೆದವ್ರಿಗೆ ದುಡ್ಡನ್ನು ಹಾಕುವಂಥ ಪದ್ಧತಿ ಇದೆ. ಇಲ್ಲೆಲ್ಲ ರಿಲೇಟಿವ್ಸ್ ಸೇರಿದ್ದಾರೆ, ಸೊ ಅವರೆಲ್ಲ ಮಾತಾಡ್ಕೋತಾ ಇರ್ತಾರೆ. ಯಾಕೆಂದರೆ ಮದುವೆ, ಉಪನಯನ ಇಂಥವುಗಳಲ್ಲಿ ಮಾತ್ರ ಎಲ್ಲ ದೂರದವ್ರನ್ನು ಕೂಡ ನಾವು ಕರಿತೀವಿ. ಇಲ್ಲ ನಾರ್ಮಲಿ ನಡೆಯುವ ಸತ್ಯನಾರಾಯಣ ಗಣೋಮ ಇವುಗಳಿಗೆ ಹತ್ತಿರದವರು ಮಾತ್ರ ಬರ್ತಾರೆ. ಸೊ ಇಲ್ಲಿ ಎಲ್ಲರದ್ದು ಸಮಾಗಮ ಆಗಿರುತ್ತೆ. ಇಲ್ಲಿ ಅತ್ತೆ, ದೊಡ್ಡಪ್ಪ, ಮಾವ ಎಲ್ಲ ಇದ್ದಾರೆ. ದೊಡ್ಡಪ್ಪ ಈಗಿಲ್ಲ, ಇಲ್ಲಿ ಅಣ್ಣಂದಿರಿದ್ದಾರೆ, ಇಲ್ಲಿ ಅಕ್ಕಂದಿರಿದ್ದಾರೆ, ಅಕ್ಕಂದಿರು, ಅಕ್ಕನ ಮಕ್ಕಳು ಎಲ್ಲರೂ ಇದ್ದಾರೆ. ಇದೆಲ್ಲ ಒಂದು ರೀತಿ ಸುಂದರ ನೆನಪುಗಳು. ನಾನಿವತ್ತು ಫಸ್ಟ್ ಇದರಲ್ಲಿ ಇರುವಂತಹ ಸಾಂಗನ್ನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲ, ನಾನಿವತ್ತು ವಾಯ್ಸ್ ಓವರ್ ಮಾಡೋಣ. 3 ವ್ಲಾಗನ್ನು ಇದನ್ನು ಪಾರ್ಟನ್ನು ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ನಾನು ವಾಯ್ಸ್ ಓವರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಎಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಯಾಕೆಂದರೆ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಮಕ್ಕಳನ್ನು ನೀವು ಮಾತಾಡಬೇಡಿ ಇದೆಲ್ಲ ಹೇಳಿ ಎಡಿಟ್ ಮಾಡೋದಕ್ಕೆ ನನ್ನ ಹತ್ರ ಸಾಧ್ಯ ಕೂಡ ಇಲ್ಲ. ಇಲ್ಲಿ ಎಲ್ಲ ಫ್ರೆಂಡ್ಸು ಊಟ ಮಾಡ್ತಾ ಇದ್ದಾರೆ. ನನ್ನದು ಮನೆಯಲ್ಲೇ ಆಗಿರುವಂತಹ ಮದುವೆ ಆಗಿರೋದ್ರಿಂದ ನೀವು ನೋಡ್ಬೋದು, ಅಲ್ಲೇ ಹಿಂದ್ಗಡೆ ತೋಟ, ಈ ಕಡೆ ಅಂಗಳದಲ್ಲಿ ಈ ರೀತಿ ಕೂತ್ಕೊಳ್ಳೋಕ್ಕೆ ಚೇರ್ ಹಾಕಿ ಬಫೆ ಸಿಸ್ಟಮನ್ನು ಮಾಡಿದರು. ಮತ್ತು ಹೇಗಿದೆ ಅಂದರೆ ಮನೆ ದೊಡ್ಡದಾಗಿತ್ತು, ಅಲ್ಲಿ 2 ಮನೆ ಸೇರಿಕೊಂಡಿದೆ. ಸೊ ಉದ್ದದ ಇದರಲ್ಲಿ ಬಾಳೆ ಎಲೆಯ ಊಟವನ್ನು ಕೂಡ ಹಾಕಿದ್ರು. ಇಲ್ಲಿ ನೋಡ್ಬೋದು ಕೇಸರಿ ಬಾತ್ಸ್ ಹೆಚ್ಚಾಗಿ ನಮ್ಮ ಕಡೆ ಸ್ಪೆಷಲ್ ಅಂದರೆ ಅನ್ನದ ಕೇಸರಿ ಬಾತ್ ಏನು ಮಾಡ್ತಾರೋ ಅದು ಸ್ಪೆಷಲ್ಲು. ಬಾಳೆ ಎಲೆ ಊಟ ಅಂತೂ ಕಂಪಲ್ಸರಿ. ಹೆಚ್ಚು ಮ್ಯಾಕ್ಸಿಮಮ್ ಊರ ಕಡೆಯಲ್ಲೆಲ್ಲ ಮದುವೆ ಆದರೆ ಈ ರೀತಿ ಬಾಳೆ ಎಲೆ ಊಟಕ್ಕೆ ಹೋಗಿ ಕೂತ್ಕೋತಾರೆ. ಬಫೆಯನ್ನು ಇಷ್ಟಪಡಲ್ಲ ಊರಿನ ಜನರು. ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ನನ್ನ ಮದುವೆಯಲ್ಲಿ ಮಾಡಿದಂಥ ಪದಾರ್ಥಗಳು ಕೂಡ ಹಾಗೆ ಇತ್ತು. ಏನು ಹಲಸಿನ ಗುಜ್ಜೆ ಪಲ್ಯ, ಹಲಸಿನಕಾಯಿ ಸಾಂಬಾರು, ಆ ರೀತಿ ಏನು ಟ್ರೆಡಿಷ್ನಲ್ ಫುಡ್ ಇರುತ್ತೋ ಆ ರೀತಿಯದನ್ನೇ ಮಾಡಿದರು. ಇಲ್ಲಿ ಎಲ್ಲರ ಊಟ ನಡೀತಾ ಇದೆ. ಯಾಕೆಂದರೆ ಊಟ ಸ್ವಲ್ಪ ಲೇಟ್ ಆಗಿರೋದು, ಯಾಕೆಂದರೆ ನಮ್ಮದು 12:30ಗೆ ಇದ್ದಿದ್ದು ಮದುವೆ ಮುಹೂರ್ತ. ಸಹಜವಾಗಿ ಲೇಟ್ ಆಗುತ್ತೆ. ಬೆಳಿಗ್ಗೆ ಬೇಗ ಇದ್ದಿದ್ದರೆ ಘಟ್ಟದ ಕೆಳಗಿಂದ ಘಟ್ಟದ ಮೇಲೆ ಬಂದು ಅಷ್ಟು ಬೇಗ ರೆಡಿ ಆಗೋದಕ್ಕೆ ಆಗಲ್ಲ. ಹಾಗಾಗಿ ಏಕೆಂದರೆ ಘಟ್ಟದ ಮೇಲೆ ಬಂದು ನಂತರದ ಏನೇನಿರುತ್ತೆ ಚಿನ್ನದ ಬಟ್ಟಲನ್ನು ಕೊಡುವಂಥ ಒಂದು ಪುಟ್ಟ ಶಾಸ್ತ್ರ ಇರುತ್ತೆ. ಅದು ಸ್ವಲ್ಪ ಸಣ್ಣ ಇದು ಇರುತ್ತೆ. ಹಾಗಾಗಿ ಅಲ್ಲಿ ಟೈಮ್ ತಗೊಳುತ್ತೆ. ಹಾಗಾಗಿ ಅದಾದ ನಂತರ ಮತ್ತೆ ರೆಡಿಯಾಗಿ ಬರಬೇಕಾಗುತ್ತೆ, ಆಗಲ್ಲ. ಅದಕ್ಕೋಸ್ಕರ 12:20 ಆ ದಿವಸ ಇದ್ದ ಮುಹೂರ್ತ ಕೂಡ ಅಷ್ಟೇ ಅಭಿಜಿನ್ ಮುಹೂರ್ತ ಇತ್ತು. ಹಾಗಾಗಿ ನಮ್ಮದು ಮದುವೆ ಮುಹೂರ್ತ ಕರೆಕ್ಟ್ 12:29ಗೆ ಇದ್ದಿದ್ದು. ಇಲ್ಲಿ ನೀವು ನೋಡ್ಬೋದು ಎಲ್ಲರೂ ಬಡಿಸ್ತಾ ಇದ್ದಾರೆ. ಇವರು ನಮ್ಮ ಮನೆಯವರ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಇವರು ಡಾಕ್ಟ್ರು ಕೂಡ. ಎಲ್ಲೆಲ್ಲರೂ ಬಡಿಸ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತೀವಿ. ಇಲ್ಲಿ ಎಲ್ಲರನ್ನೂ ಇವರು ಅವರು ಅಂತ ನಂಗೆ ಮೆನ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹುಡುಗನ ಮನೆಯ ಕಡೆಯವರು ಇದ್ದಾರೆ, ಹುಡುಗಿಯ ಮನೆ ಕಡೆಯವರು ಇದ್ದಾರೆ. ಈ ವಿಡಿಯೋಗಳನ್ನು ಅವರು ನೋಡಿದಾಗ ಅವರು ಹೇಳ್ಬೋದು ನಾನು ಇಲ್ಲಿದ್ದೀನಿ ಅಂತ. ಆದರೆ ನನಗೆ ಎಲ್ಲರದ್ದು ಪರಿಚಯ ನನಗಿಲ್ಲ, ಈಗಲೂ ಕೂಡ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನನ್ನ ಅಣ್ಣ ಕೂತಿದ್ದಾರೆ, ಬ್ರೌನ್ ಕಲರ್ ಅಣ್ಣ, ಅತ್ತಿಗೆ ಮತ್ತು ಅಣ್ಣನ ಮಗ ಇದ್ದಾರೆ. ಅಲ್ಲಿ ಹೇಗಿತ್ತು ಅಂದರೆ ಒಂದು ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ, ಸೊ 2 ಮನೆ ಅಂದರೆ ಹತ್ತಿರ ಸೇರಿರುತ್ತೆ. ಒಂದು ಹೊಳ್ಳಿ ಅಂತ ಹೊರಗಡೆ ಇರುತ್ತಲ್ಲ, ಅದು ಜಾಯಿಂಟ್ ಮಾಡೋಕ್ಕಾಗುತ್ತೆ. ಹಾಗಿದೆ ಇಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಇಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಮನೆಯಲ್ಲಿ ಹೆಣ್ಣಿನ ಮನೆ, ಹುಡುಗನ ಮನೆ ಆಗಿರುತ್ತೆ, ಪಕ್ಕದ ಮನೆಯನ್ನು ಹೆಣ್ಣಿನ ಮನೆ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಏನು ಊಟ ಮಾಡ್ತಾ ಇದ್ದಾರೋ ಈ ಮನೆಯೊಳಗೆ ಇದನ್ನು ಹೆಣ್ಣಿನ ಮನೆ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರು. ಇಲ್ಲಿ ಪಕ್ಕದಲ್ಲಿ ಗಂಡಿನ ಮನೆ ಏನು ಅವ್ರ ಮನೆ, ಅದು ಗಂಡಿನ ಮನೆ ಆಗಿರುತ್ತೆ. ಸೊ ನಾವು ಇಲ್ಲಿ ಹೋಗಿ ಇಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ಕೊಂಡು ಮತ್ತು ಈ ಕಡೆ ಹೋಗಿದ್ದು ಪ್ರವೇಶಕ್ಕೆ ಗಂಡಿನ ಮನೆಗೆ ಎಂಟ್ರಿ ಕೊಡ್ತೀವಿ. ಅಲ್ಲಿಯವರೆಗೆ ಗಂಡಿನ ಮನೆಗೆ ಹೋಗುವಂತೆ ಇಲ್ಲ. ಅಲ್ಲಿ ಮತ್ತು ಇನ್ನೊಂದು ಅಂದರೆ ಹೀಗೆ 2 ಮನೆ ಇಲ್ಲ ಅಂದರೆ ಪಕ್ಕದಲ್ಲಿ ಯಾವುದೋ ರೂಮ್ ಇರುತ್ತೋ ಆ ರೂಮನ್ನು ಬಿಟ್ಕೊಟ್ಟಿರ್ತಾರೆ ಗಂಡಿನ ಮನೆಯಲ್ಲಿ ಹೆಣ್ಣಿನ ಮನೆಯವರಿಗೆ. ಆದರೆ ವಾಸ್ತು ಬಾಗಿಲನ್ನು ದಾಟುವ ಆಗಿರಲ್ಲ. ಯಾಕೆಂದರೆ ಸಂಜೆಯೋ ಅಥವಾ
ಮಧ್ಯಾಹ್ನ ಇರುತ್ತೆ, ಕೆಲವೊಮ್ಮೆ ಪ್ರವೇಶ ಅಂತ ಏನು ಮಾಡ್ತೀವೋ ಅದು ವಾಸ್ತು ಬಾಗಿಲಲ್ಲಿ ಅಕ್ಕಿಯನ್ನು ಇಟ್ಟು ಮರದಲ್ಲಿ ಅದನ್ನು ಇದು ಮಾಡುವಂಥ ಪದ್ಧತಿ ಇರುತ್ತೆ. ಸೊ ಹಾಗಾಗಿ ವಾಸ್ತು ಬಾಗಿಲನ್ನ ದಾಟಿ ಹುಡುಗಿ ಮದುವೆಗೂ ಮೊದಲು ಆ ಕಡೆ ಹೋಗಿರಲ್ಲ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಎಲ್ಲರೂ ಫ್ರೆಂಡ್ಸು, ಇವರೆಲ್ಲ ನಮ್ಮ ಮನೆಯವರ ಫ್ರೆಂಡ್ಸು. ಇಲ್ಲಿ ನನ್ನ ದೊಡ್ಡಪ್ಪ ಇದ್ದಾರೆ, ಇಲ್ಲೆಲ್ಲ ಮತ್ತುಳಿದವರೆಲ್ಲ ಫ್ರೆಂಡ್ಸು. ಇಲ್ಲಿ ಕೂಡ ಅಷ್ಟೇ ನಮ್ಮ ಊರಿನವರೆಲ್ಲ ಇದ್ದಾರೆ, ಹೆಂಗಸರು. ಇದೆಲ್ಲ ನೆನಪು. ಅಕ್ಕನ ಮಗಳು ಇಲ್ಲಿ ನೋಡಿ ಎಲ್ಲ ಕೂತಿದ್ದಾರೆ. ನನ್ನ ದೊಡ್ಡಮ್ಮ ಇದ್ದಾರೆ ಹಿಂದುಗಡೆ. ಎಷ್ಟೊಂದು ಖುಷಿ. ನನ್ನ ದೊಡ್ಡತ್ತೆ ಇದ್ದಾರೆ. ಇಲ್ಲಿ ನಮ್ಮದು ಹೋಮ ನಡೀತಾ ಇದೆ. ಈಗ ಹೋಮದ ತಯಾರಿ ನಡೀತಾ ಇದೆ. ಆಲ್ರೆಡಿ ಹೋಮಕ್ಕೆ 2:45-3 ಗಂಟೆ ಟೈಮು ಆಗಿಬಿಟ್ಟಿತ್ತು. ಯಾಕೆಂದರೆ ಮದುವೆ ಮುಹೂರ್ತ ಲೇಟ್ ಆಗುತ್ತೆ. ಆದರೆ ಒಂದಂದರೆ ಉಡುಗೊರೆ ಪದ್ಧತಿಯನ್ನು ಮೊದಲೇ ಇಟ್ಕೊಂಡಿಲ್ಲ. ಇಲ್ಲಿ ಹೇಗಿರುತ್ತೆ ಅಂದರೆ ಹುಡುಗನ ಮನೆಯಲ್ಲಿ ಹೇಗಿತ್ತಂದರೆ ಪದ್ಧತಿ, ಸಂಜೆ ಪ್ರವೇಶ ಆದ ನಂತರ ಆಗ ಉಡುಗೊರೆ ಅಂತ, ಅಲ್ಲಿ ನಂತರ ಉಡುಗೊರೆ ಅಂತ ಇತ್ತು. ನಮ್ಮ ಕಡೆ ಎಲ್ಲ ಹೇಗಿರುತ್ತೆ ಅಂದರೆ ಮೊದಲೇ ಉಡುಗೊರೆ ಮಾಡ್ತಾರೆ. ಆದರೆ ಇಲ್ಲಿ ಹಾಗಿರಲಿಲ್ಲ. ಅಂದರೆ ಹೆಣ್ಣನ್ನು ಒಪ್ಪಿಸೋದು, ಅದಾದ ನಂತರ ಉಡುಗೊರೆ ಅನ್ನುವಂತಹ ಒಂದು ಪದ್ಧತಿ. ಹಾಗಾಗಿ ಅದಷ್ಟು ಟೈಮ್ ಸೇವ್ ಆಯಿತು ಅಂತ ಹೇಳ್ಬೋದು. ಆದರೆ ಮಧ್ಯೆ ಹೋಗೋರೆಲ್ಲ ಉಡುಗೊರೆ ಕೊಟ್ಟು ಹೋಗ್ತಾ ಇರ್ತಾರೆ. ಇವುಗಳೆಲ್ಲ ಫ್ರೆಂಡ್ಸ್ ನೋಡಿ, ಇವರೆಲ್ಲ ಫ್ರೆಂಡ್ಸು. ನನ್ನ ಫ್ರೆಂಡ್ಸ್ ಏನು ಯಾರು ಬಂದಿರಲಿಲ್ಲ, ಎಲ್ಲ 1-2 ಬಂದಿರೋದು ಅಷ್ಟೇ. ಎಲ್ಲ ಇವ್ರ ಫ್ರೆಂಡ್ಸ್ ಇದ್ದಾರೆ. ಬಟ್ ಈಗ ಅವರು ಕೂಡ ನನಗೆ ಒಳ್ಳೆಯ ಸಹೋದರಿ ಅಂತ ಹೇಳ್ಬೋದು. ನೋಡಿ ಎಲ್ಲರೂ ಇದ್ದಾರೆ, ಪಂಡಿ ಇದ್ದಾರೆ. ಇಲ್ಲಿ ಈ ಕಡೆ ನನ್ನ ಪಕ್ಕ ಇರೋರು ನನ್ನ ಡಿಪ್ಲೊಮಾ ಫ್ರೆಂಡ್ ಗಿರೀಶ್ ಶಾಸ್ತ್ರಿ ಅಂತ. ಇವರ ಹಳೆಯ ರೂಮ್ಮೇಟ್ ಕೂಡ. ಇಲ್ಲಿ ಲಾಸ ಹೋಮ ಅಂತ ಮಾಡ್ತೀವಿ. ಈ ಹೋಮಕ್ಕೆ ಹುಡುಗಿಯ ತಮ್ಮ, ಅಂದರೆ ಸಹೋದರ, ತಮ್ಮ ಇರಲಿ ಅಣ್ಣ ಇರಲಿ ಇರ್ತಾರೋ ಅವರು ಬಂದು ಹುಡುಗಿಯ ಕೈಗೆ ಇನ್ನು ಹೊದ್ದಲನ್ನು ಹಾಕ್ತಾರೆ. ಅದನ್ನು ನಾವು ಹೋಮಕ್ಕೆ ಹಾಕ್ತೀವಿ. ಮತ್ತು ಹುಡುಗನ ಮನೆ ಕಡೆಯವರು ಅವನಿಗೆ ಏನು ಕೊಡ್ತಾರೆ, ಉಡುಗೊರೆಯನ್ನು ಕೊಡುವಂತಹ ಪದ್ಧತಿ ನಡೆದು ಬಂದಿರುವಂಥದ್ದು. ಇಲ್ಲಿ ಇವರು ಬೆಂಕಿಯನ್ನು ರೆಡಿ ಮಾಡ್ತಾ ಇರುವಂಥದ್ದು. ತುಂಬ ಸೆಕೆ ಇತ್ತು. ಯಾಕೆಂದರೆ ಮೇ 3 ನಮ್ಮ ಮದುವೆ ಆಗಿದ್ದು. ಘಟ್ಟದ ಮೇಲಾದರೂ ಕೂಡ ಸೆಕೆ ಇತ್ತು. ಮತ್ತು ತುಂಬ ಜನ ಸೇರಿರುವಾಗ ಸೆಕೆ ಆಗುವಂತಹದ್ದು ಕಾಮನ್ನು. ಮದುವೆ ಅನ್ನುವಂತಹದ್ದು ಜನ್ಮದ ಅಂತಹ ಒಂದು ಏನು ಹೇಳ್ತೀವಿ, ಅನುಬಂಧ ಅಂತಲೇ ಹೇಳ್ಬೋದು. ಈಗ ಅರೇಂಜ್ ಮ್ಯಾರೇಜ್ ಆದರೆ ಅವ್ರ ಮೇಲೆ ಅದಷ್ಟು ಇದೆಯೋ, ಹುಡುಗ ಎಷ್ಟು ಅರ್ನ್ ಮಾಡ್ತಾನೆ ಎಲ್ಲವನ್ನ ನೋಡಿ ಮತ್ತೆ ಮದುವೆ. ಬಟ್ ಲವ್ ಕಮ್ ಅರೇಂಜ್ ಆದಾಗ ನಮಗೆ ಇಷ್ಟ ಅಂತ ಅವ್ರನ್ನ ಒಪ್ಕೊಂಡಿರ್ತೀವಿ. ಅಲ್ಲಿ ನೀವು ಯಾವುದನ್ನು ನಾವು ನೋಡಿರಲ್ಲ. ಬೆಟ್ಲಕ್ಕಿಲಿ ನನಗೆ ಒಳ್ಳೆಯ ಹುಡುಗ ಸಿಕ್ಕಿದ್ದಾರೆ. ಹೇಗೆ ಅಂದರೆ ನಾನು ಈಗಲೂ ಹೇಳ್ತೀನಿ, ನೀವೊಂದು ಕಲ್ಲು ಬಂಡಿ ಥರ ಅಥವಾ ಐಸ್ ಇದ್ರ ಸ್ಟೋನ್ ಥರ ಅಂತಂದರೆ ಏನು ಹೇಳ್ತೀವಿ ಅದಕ್ಕೆ, ಹಿಮಗಡ್ಡೆ ಆ ರೀತಿ. ಎಷ್ಟೇ ಏನು ಹೇಳಿದರೂ ಒಂದು ಕೋಪ ಬರಲ್ಲ. ನಾನು ಮುಂಗೋಪಿ, ಅವರು ತಂಪು. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಜಗಳ ಕೂಡ ಕೇಳಿಬರಲ್ಲ. ಹಾಗಾಗಿ ನಾನು ಹಿಂದೆ ಇರುವಂಥ ಮನೆಯಲ್ಲಿ ಕೇಳ್ತಾ ಇದ್ದರು, ನೀನು ಯಾವತ್ತೂ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳಲ್ಲ, ಯಾವತ್ತೂ ಕೇಳೋದೇ ಇಲ್ಲ ಅಂತ. ಎಲ್ಲಾದರೂ ಮಕ್ಕಳಿಗೆ ಬೈದಿದ್ದು ನೀನು ಸಮರ್ಥ ಸಮೃದ್ಧಿಗೆ ಬೈದಿರೋದು ಕೇಳುತ್ತೆ, ಆದರೆ ಗಂಡ ಹೆಂಡತಿ ಜಗಳ ಕೇಳಲ್ಲ. ಹೌದು, ನಾವು ಯಾವತ್ತೂ ಕೂಡ ಜಗಳವನ್ನು ಮಾಡ್ಕೊಂಡಿರಲಿಲ್ಲ. ಈ ಮೇ 3 ಬಂದರೆ 11 ವರ್ಷ ಆಗತ್ತೆ. ಆದರೆ ನನ್ನ ಕೋಪವನ್ನು ಕೂಡ ಅವ್ರು ಸಹಿಸ್ಕೊಂಡಿದ್ದಾರೆ. ಆದರೆ ಎಲ್ಲೂ ಕೂಡ ಜಗಳ ಮಾಡಿಲ್ಲ. ಅವರ ಫೀಲಿಂಗ್ಸನ್ನು ತೋರಿಸ್ಕೊಳ್ಳಲ್ಲ. ಬಟ್ ನಾನು ಏನು ಹೇಳಿದರೂ ಕೋಪ ಮಾಡ್ಕೊಳ್ಳಲ್ಲ. ಐ ಆಮ್ ಸೋ ಲಕ್ಕಿ. ಇಲ್ಲಿ ನೋಡಿ, ತಮ್ಮ ಬಂದು ಕೂತಿದ್ದಾನೆ. ಇದೆ, ಈಗ ಆ ಹೊದ್ದಲನ್ನು ತೆಗೆದುಕೊಂಡು ನನ್ನ ಕೈಗೆ ಹಾಕ್ತಾ ಇದ್ದಾನೆ. ಇದನ್ನು ಅಂದರೆ 3 ಇದರಲ್ಲಿ ಹಾಕ್ತಾರೆ. ಇದನ್ನು ಸಹೋದರನಾದವನೇ ಮಾಡಬೇಕು. ಅಂದರೆ ಓನ್ ಸಹೋದರ ಇಲ್ಲ ಅಂತ ಹೇಳಿದರೆ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಇವರು ಮಾಡ್ತಾರೆ. ಅದೇ ಈ ರೀತಿ ಗಂಡ ಅದನ್ನು ಹಿಡ್ಕೊಂಡು ಅದಕ್ಕೆ ಆ ಹೋಮಕ್ಕೆ ಹಾಕಿಸ್ತಾರೆ. ಇದನ್ನು ಲಾಸ ಹೋಮ ಅಂತಲೇ ಹೇಳೋದು. ಲಾಸ ಹೋಮ ಇವುಗಳೆಲ್ಲ ಮುಗಿದ ನಂತರ ನಮ್ಮ ಊಟ. ಇದು
ಹೋಮ ಸುಮಾರು ಟೈಮನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ನಮ್ಮ ಕಡೆಯೆಲ್ಲ ಏನು ಮಾಡ್ತಾರೆ ಅಂದರೆ ಉಡುಗೊರೆ ಆದ ನಂತರ ಈ ಹೋಮವನ್ನು ಮಾಡ್ತಾರೆ. ಇಲ್ಲಾಂದರೆ ಉಡುಗೊರೆ ತುಂಬ ಲೇಟ್ ಆಗುತ್ತೆ, ಬಂದು ಜನರಿಗೆ ಇದಾಗುತ್ತೆ ಅಂತ. ಇಲ್ಲಿ ನಮ್ಮದು ಉಡುಗೊರೆ ಕಾರ್ಯಕ್ರಮ ಇದ್ದಿರಲಿಲ್ಲ, ಆದರೂ ಕೂಡ ಬಂದವ್ರ ಜೊತೆ ಒಂದು ಸ್ವಲ್ಪ ಫೋಟೋ ಇದು ಎಲ್ಲ ತೆಗೆದುಕೊಂಡು ಇಲ್ಲಿ ನೋಡಿ ಅವರು ತಮ್ಮನಿಗೆ ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಒಂದು ಪದ್ಧತಿ, ಆ ಹುಡುಗನಿಗೆ ಉಡುಗೊರೆಯನ್ನು ಕೊಡುವಂಥದ್ದು. ಇಲ್ಲಿ ನನ್ನ ಅತ್ತಿಗೆ ಇದ್ದಾರೆ ಮತ್ತು ಅತ್ತೆ ಮಗಳು ಶರಾವತಕ್ಕ, ಇದು ಇವರ ಅತ್ತೆ ಮಗಳು ಸೌಮ್ಯ. ಇಲ್ಲಿ ನನ್ನ ತಮ್ಮ, ಇಲ್ಲಿ ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ ಬ್ಲ್ಯಾಕ್ ಇದು, ಮತ್ತೊಬ್ಬರು ಅತ್ತೆ, ಇವರ ಅತ್ತೆ ಮಾಮ, ಇವರ ಅತ್ತೆ ಸೋದರತ್ತೆ ಅಂತ ಏನಂತಂದರೆ ಅಪ್ಪನ ತಂಗಿ, ಮತ್ತು ಸೌಮ್ಯ ಅವರ ಅತ್ತೆಯ ಮಗಳು ಇವಳು. ನನಗೆ ಎಲ್ಲರನ್ನೂ ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಆಗದೆ ಇರ್ಬೋದು, ಇವ್ರು ಯಾರಂತ ನನಗೆ ಗೊತ್ತಾಗಿಲ್ಲ. ಇವ್ರ ಫ್ರೆಂಡ್ ಇರ್ಬೋದು ಏನೋ, ಇಲ್ಲ ರಿಲೇಟಿವ್ ಇರ್ಬೋದು ಏನೋ ಗೊತ್ತಿಲ್ಲ. ಎಲ್ಲರೂ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಎಟ್ ಎ ಟೈಮ್ ಬಂದಾಗ ನಾನು ಮೆನ್ಷನ್ ಮಾಡ್ತಾ ಹೋಗೋರಿಗೆ ವಿಡಿಯೋ ತುಂಬ ಉದ್ದ ಆಗುತ್ತೆ. ಇವರೆಲ್ಲ ಅಜ್ಜಿಯಂದಿರು, ಊರಿನ ಅಜ್ಜಿಗಳು, ರಿಲೇಟಿವ್ಸು ಎಲ್ಲ ಇದ್ದಾರೆ. ಇಲ್ಲಿ ಹೋಮ ತುಂಬ ಹೊಗೆ ಆಗುತ್ತೆ. ಕೆಲವೊಂದು ಸಲ ಒಳಗಡೆ ಏನು ಮಾಡಿದ್ರೆ ತುಂಬಾ ಹೊಗೆ ಆಗುತ್ತೆ. ಹೇಗೆ ಮಾಡ್ತೀರಿ ಅಂತ ಮನೆಯಲ್ಲಿ ಮಾಡಿದಾಗ ಹೆಚ್ಚಾಗಿ ಮನೆಯವರು ಅಂದರೆ ಪದ್ಧತಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಯಾವುದನ್ನು ಕೂಡ ಸ್ಕಿಪ್ ಮಾಡೋಕ್ಕೊಡಲ್ಲ, ಪ್ರತಿಯೊಂದನ್ನು ಚಿಕ್ಕದಾಗಿ ಕೂಡ ಅಲ್ಲ ಸರಿಯಾಗಿಯೇ ಮಾಡಿಸ್ತಾರೆ. ಅದಕ್ಕೋಸ್ಕರ ನನಗೆ ನನ್ನ ಮದುವೆಯಲ್ಲಿ ನಾನು ಊಟ ಮಾಡ್ತಾ 3:30-4 ಗಂಟೆ ಆಗಿಬಿಟ್ಟಿತ್ತು. ಯಾಕೆಂದರೆ ಯಾವುದನ್ನು ಕೂಡ ಸ್ಕಿಪ್ ಮಾಡೋ ಆಗಿಲ್ಲ. ಇದಾದ ನಂತರ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ವಧು ಪ್ರವೇಶ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ವಿ. ಅಂದರೆ ಈವ್ನಿಂಗ್ ಟೈಮ್ ಇದ್ದಾಗ ಅದು ಗೋಧೂಳಿ ಅಂತ ಹೇಳ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಮಾಡಿದ್ರೆ ಅದು ಕೂಡ ಮನೆಯಲ್ಲೇ ಮಾಡಿದಾಗ ಪ್ರವೇಶ ಟೈಮ್ ಇದ್ದರೆ ಪ್ರವೇಶ ಮಾಡ್ತಾರೆ. ಇವರು ಫಿಲ್ಮ್ ಆ್ಯಕ್ಟರ್ ನೀರ್ನಳ್ಳಿ ರಾಮಕೃಷ್ಣ ಹೆಗಡೆ ಅವರು. ಇನ್ನೊಬ್ಬರು ಟೀ ಶರ್ಟ್ ಹಾಕಿರುವಂಥವ್ರು ಬಾಳೆಸರವೆ ನಾಯಕಣ್ಣ, ಇವ್ರದ್ದು ಕೂಡ HFM ಅಂತ ಒಂದು ಚಾನೆಲ್ ಇದೆ. ಇವರು ನೀರ್ನಳ್ಳಿ ರಾಮಕೃಷ್ಣ ಅವರ ಹಾಸ್ಟೆಲಲ್ಲೇ ನಮ್ಮ ಮನೆಯವರು ಇದ್ದಿದ್ದು. ಸೊ ಅವ್ರ ವೈಫಲ್ಲೇ ಪಕ್ಕದಲ್ಲಿದ್ದಾರೆ, ಅವರ ಮಗ ಎಲ್ಲರೂ ಕೂಡ ನಮ್ಮ ಮದುವೆಗೆ ಬಂದಿದ್ದರು. ಏನು ಹೇಳ್ತೀವಿ, ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ, ಅಂತಹ ಪರ್ಸನ್ ಅವರು. ಯಾವುದೇ ರೀತಿ ಮೂವಿ ಮೇನಿಲ್ಲ, ಅಷ್ಟು ಖುಷಿ. ಸಮರ್ಥನ ಬರ್ಡೇ ಎಲ್ಲ ಸಮರ್ಥನ ಬರ್ಡೇಗೂ ಬಂದಿದ್ದರು, ಸಮೃದ್ಧಿ ಬರ್ಡೇ ಕೂಡ ಬಂದಿದ್ದರು. ಎಲ್ಲೂ ಅಂದರೆ ಅವ್ರ ಮೇಲೆ, ನಮ್ಮನೆಯವ್ರ ಮೇಲೆ ಕೂಡ ಅವರಿಗಷ್ಟೇ ಇದೆ. ಅಂದರೆ ನಾವು ಯಾವ ರೀತಿ ಆ ಹಾಸ್ಟೆಲಲ್ಲಿ ಇದು ಹೋಗ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಾವು ಹೇಗೆ ಅವರನ್ನು ಇಟ್ಕೊಂಡಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವರು ಅವ್ರ ವೈಫು ನೀರ್ನಳ್ಳಿ ರಾಮಕೃಷ್ಣ ಅವರ. ಇಲ್ಲಿ ಪಕ್ಕದಲ್ಲಿ ಕೂತಿರುವಂಥವರು ಅವರ ಮಗ, 3 ಜನ ಕೂಡ ಬಂದಿದ್ದರು. ಇವರು ನನ್ನ ದೊಡ್ಡ ಮಾಮ, ಈಗ ಇಲ್ಲ. ಅದೇ ಹೇಳ್ತೀನಲ್ಲ, ಈ ವಿಡಿಯೋಗಳನ್ನು ನೋಡಿದಾಗ ಕೆಲವು ನೆನಪುಗಳು ಬರುತ್ತೆ ಹೋಗುತ್ತೆ. ಇಲ್ಲಿ ಅತ್ತೆ ಇದ್ದಾರೆ, ನನ್ನ ಅತ್ತೆ, ಇವರ ಅತ್ತೆ, ಮತ್ತು ಇವರ ಮಾವಜ್ಜನ ಮನೆ ಅತ್ತೆ. ಆ ಕಡೆ ಕೂತವರು ಅತ್ತಿಗೆ. ನಾವು ಬಾಗಿನವನ್ನು ಕೊಡ್ತೀವಿ, ಅದೆಲ್ಲ ಪ್ರೊಸೀಜರ್ ಆದ ನಮ್ಮ ಹೋಮೆಲ್ಲ ಆದ ನಂತರ ಎಲ್ಲರಿಗೂ ಬಾಗಿನ ಕೊಡ್ತೀವಿ. ಇಲ್ಲಿ ಬಾಗಿನವನ್ನು ಕೊಡುವಂಥ ಇದು ಆಗ್ತಾಯಿದೆ. ಆಲ್ರೆಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ರು, ಹಾಗೆ ಎತ್ತಿ ಕೊಡ್ತಾ ಹೋಗಿದ್ದು. ಇವರ ಮಾವಜ್ಜನ ಮನೆಯ ಅತ್ತೆ, ಇವರು ಅತ್ತಿಗೆ. ಇವರಿಗೆ ಒಂದು ಅಕ್ಕ, ಒಂದು ತಂಗಿ, ಎಷ್ಟೇ ಜನ ಇರುವಂಥದ್ದು. ಅಂದರೆ ಅವರು ಅಷ್ಟು ದೊಡ್ಡ ಫ್ಯಾಮಿಲಿ ಆದರೂ ಅಲ್ಲಿ ಅಷ್ಟು ಜನ. ಇಲ್ಲಿ ನನ್ನ ಮಾವ, ಅತ್ತಿಗೆ ಮಗಳು, ಮನೆಯ ಅಕ್ಕ, ಅತ್ತಿಗೆ ಮಕ್ಕಳು, ಅವರ ಚಿಕ್ಕಪ್ಪನ ಮಗಳು, ಅವರ ದೊಡ್ಡಮ್ಮ ಅಂದರೆ ನನ್ನ ದೊಡ್ಡತ್ತೆ. ನೀರ್ನಳ್ಳಿ ರಾಮಕೃಷ್ಣ ಅವರ ಜೊತೆ ಇರುವಂಥದ್ದು. ಸೊ ಹೀಗೆ ಅವ್ರ ಜೊತೆ ಸಹಜವಾಗಿ ಹಳ್ಳಿ ಏನೋ ಒಂದು ರೀತಿ ಇದಿರುತ್ತೆ. ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡಿದ್ದು. ಇವತ್ತಿನ ವಿಡಿಯೋದಲ್ಲಿ ಕೇವಲ ಊಟದವರೆಗಷ್ಟೇ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ
ವಧು ಪ್ರವೇಶ ಮತ್ತು ಹೆಣ್ಣೊಪ್ಪಿಸುವ ಕಾರ್ಯಕ್ರಮ ಅವುಗಳನ್ನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಹವ್ಯಕ ಟ್ರೆಡಿಷ್ನಲ್ ಮ್ಯಾರೇಜ್ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಉಳಿದರ ಜೊತೆ ಕೂಡ ಶೇರ್ ಮಾಡಿ. ಏಕೆಂದರೆ ಪ್ರತಿಯೊಂದು ಜಾತಿಯಲ್ಲೂ ಪ್ರತಿಯೊಂದು ಇದರಲ್ಲೂ ಬೇರೆ ಬೇರೆ ರೀತಿಯಾದಂತಹ ಪ್ರೊಸೀಜರ್ ಇರುತ್ತೆ. ಹಾಗೆ ಇಲ್ಲೂ ಕೂಡ ನಾವು ಇಲ್ಲಿ ಮೇಲ್ಹೊದಿಕೆಯನ್ನು ಒಂದು ಸೀರೆಯನ್ನು ಹಾಕ್ತೀವಿ ಉತ್ತರ ಕನ್ನಡದಲ್ಲಿ. ಅದೇ ದಕ್ಷಿಣ ಕನ್ನಡಕ್ಕೆ ಹೋದಾಗ ಅಲ್ಲಿ ಅವರು ವೈಟ್ ಲುಂಗಿಯನ್ನು ಹಾಕ್ತಾರೆ. ಹಾಗೆ ಪ್ರತಿಯೊಂದು ಕೂಡ ಚೇಂಜ್ ಇರುತ್ತೆ. ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೂಡ ಚೇಂಜ್ ಇದೆ. ಇದು ಸಹಜ, ಎಲ್ಲವೂ ಕೂಡ ಚೇಂಜ್ ಇರುತ್ತೆ. ಹಾಗಾಗಿ ಒಂದು ಕಡೆ ಇನ್ನೊಂದು ಕಡೆ ವ್ಯತ್ಯಾಸವನ್ನು ನೋಡುವಂಥದ್ದು. ಅದರಲ್ಲಿ ಈ ಮದುವೆಯನ್ನು ನೋಡಿ ನಮ್ಮದು ಉತ್ತರ ಕನ್ನಡದ ಒಂದು ಶಿರ್ಸಿ ಸಿದ್ದಾಪುರ ತಾಲೂಕಿನಲ್ಲಿ ಆಗಿರುವಂತಹ ಮದುವೆ ಇದು. ಅಲ್ಲಿಯವರ ಪ್ರೊಸೀಜರ್ ನಡೆದಿರುವಂತಹದ್ದು. ಘಟ್ಟದ ಕೆಳಗಾದರೂ ಕೂಡ ಇಷ್ಟೇ ಪ್ರೊಸೀಜರ್ ಇರುತ್ತೆ. ಹಾಗಾಗಿ ಅದರ ಮದುವೆ ಆದ ನಂತರ ಹುಡುಗನ ಮನೆಯ ಪುರೋಹಿತರೆ ಮಾಡಿಸುವಂಥದ್ದು. ಸೊ ಹಾಗಾಗಿ ಅಲ್ಲಿಯ ಪ್ರೊಸೀಜರು ನಡೆದಿರುವಂಥದ್ದು. ಇಲ್ಲಿ ಆರತಿಯನ್ನು ಮಾಡೋಕ್ಕೆ ಬಂದಿದ್ದಾರೆ. ಈ ಕಡೆ ವೈಟ್ ಸಾರಿ ಏನಿದೆ, ಈ ಕಡೆ ಅವರು ನನ್ನ ದೊಡ್ಡಮ್ಮ, ಅತ್ತೆ ಬ್ಲೂ ಕಲರ್ ಸಾರಿ, ಮಧ್ಯೆ ಇರೋದು ಅವರ ಅತ್ತೆ, ಆ ಕಡೆ ಇರುವಂತಹದ್ದು ಅವರ ಮಾವಜ್ಜನ ಮನೆಯ ಅತ್ತೆ, ಆ ಕಡೆ ಚಿಕ್ಕಮ್ಮನ ಮಗಳು, ಮತ್ತು ಆ ಕಡೆ ಅಕ್ಕನ ಮಗಳು ಅತ್ತೆ, ಮತ್ತು ಆ ಕಡೆ ನನ್ನ ಮಾವನ ಮಗ, ಇವರು ಇರುವಂತಹದ್ದು. ಇಲ್ಲಿ ಹೀಗೆ ಆರತಿಗಳು ಆವಾಗ ಆಗ್ತಾನೆ ಇರುತ್ತೆ. 4 ಜನರು 2 ಜನರು ಹೀಗೆ, ಅದ್ರ ಒಬ್ಬರೇ ಬಂದು ಮಾಡಲ್ಲ. ಅಂದರೆ 1 3 5 ಹೀಗೆ 1 3 5 ಈ ರೀತಿ ಜನರು ಮಾಡಲ್ಲ. 2 4 6 ಜನ ಹೀಗೆ ಹಿಡ್ಕೊಂಡು ಇದನ್ನು ಮಾಡ್ತಾರೆ. ಇವರ ಅಜ್ಜನ ಮನೆಯ ಮಾವ ಮತ್ತು ಅತ್ತೆ, 2ನೇ ಮಾವ ಮತ್ತು ಅತ್ತೆ ಇವರು. ಆ ಕಡೆ ಕಾಣ್ತಾ ಇರುವಂಥದ್ದು ಇಲ್ಲಿ ಅಕ್ಕ ಮತ್ತು ಅತ್ತಿಗೆ. ಅಲ್ಲಿ ನನ್ನ ಹಿಂದಿರುವಂಥದ್ದು ಪಾಚಿಕರು ಡ್ರೆಸ್ ಹಾಕಿರುವಂಥವಳು ಅಕ್ಕನ ಮಗಳು, ಪುಟ್ಟವಳಿದ್ಲು ಆಗ, ಆದರೆ ಈಗ ಅವಳು ದೊಡ್ಡವಳಾಗಿದ್ದಾಳೆ. ಇದೆಲ್ಲ 11 ವರ್ಷದ ಹಿಂದಿನ ನೆನಪುಗಳು ಎಂದಿಗೂ ಅಮರ.